ನಿಮ್ಮ ನವರಂಗಿ ನಾಟಕವನ್ನು ಬಿಡಬೇಕು. ನಮ್ಮದು ನವಟಂಕಿ ಅಲ್ಲ, ನಮ್ಮದು ಡೈರೆಕ್ಟ್ ಹಿಟ್ಟು. ನಿಮ್ಮದೇನಿದೆಲ್ಲ ನವರಂಗಿ ನಾಟಕ, ಅದನ್ನು ಬಿಡಿ. ಸಂವಿಧಾನ ಭಕ್ತರು ಅಂತ ಹೇಳ್ಕೊಳ್ತೀರಿ, ಆಮೇಲೆ ಎಲ್ಲವೂ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡು ಹೋಗ್ತೀರಿ. ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡಬೇಕಾದ್ರೆ ಅನ್ಪಾರ್ಲಿಮೆಂಟ್ಲಿ ಭಾಷೆ ಬಳಸಿದ್ರಿ. ಏನೇನು ಶಬ್ದಗಳದು. ಅವ್ರ ಮೇಲೆ ಈ ಸರ್ಕಾರ ಕೇಸ್ ಹಾಕ್ತಾ? ನಾವು ಬರೀ ಸಿದ್ದರಾಮಯ್ಯ ಡಾಕು ಅಂತ ಹೇಳಿದ್ದೀವಿ, ಮುಖ್ಯಮಂತ್ರಿನೂ ಅಂದಿಲ್ಲ, ಕುರುಬ ಸಮಾಜದ ಲೀಡರ್ ಅಂದಿಲ್ಲ, ಏನೂ ಅಂದಿಲ್ಲ. ಆದರೂ ಕೇಸ್ ಹಾಕಿ ನಮಗೆ ಸಮಸ್ಯೆ ಮಾಡಿದರೆ ಇವತ್ತು ಅಮಿತ್ ಶಾ ಬಗ್ಗೆ ಅವ್ರು ತಲೆ ಕಡಿತೀನಿ ಅಂತಾರೆ. ನಾಲ್ಗೆ ಕತ್ತರಿಸಿದವನಿಗೆ 1 ಕೋಟಿ ಕೊಡ್ತಾರಂತೆ. ಮನೆಗೆ ಹೋದರೆ ಇವರಿಗೆ ತಿನ್ನಲಿಕ್ಕೆ ಅನ್ನ ಇಲ್ಲ. ದುಡಿಮೆ ಇದ್ರೇ ಅನ್ನ ಇರುತ್ತಲ್ಲ, ದುಡಿಮೆನೇ ಬೇಕಾಗಿಲ್ಲ ಅವ್ರಿಗೆ. ಎಲ್ಲ ಸಾಕಷ್ಟಿದೆ, ಎಲ್ಲರಿಗೂ ಸಾಕಷ್ಟಿದೆ. ನಾ ದಲಿತರಂತ ಹೇಳಿಲ್ಲ. ಅಂಬೇಡ್ಕರ್ ವಿರುದ್ಧ, ಅಂಬೇಡ್ಕರ್ ಪರ ಹೋರಾಟ ಮಾಡಿದಂಥವ್ರು ಅಂತ ಹೇಳಿದ್ದೀನಿ. ನಾನು ದಲಿತ ಅಂತ ಎಲ್ಲಿ ಶಬ್ದ ಬಳಸಿಲ್ಲ. ನೀವು ಕನ್ಫ್ಯೂಸ್ ಆಗಿ ನಮಗೆ ಕ್ವಶನ್ಸ್ ಮಾಡಬೇಡ್ರಿ. ಅದೇ ಯಾರೇ ಇರಲಿ, ಇಲ್ಲ ಅಂದರೆ ಇಂಥದ್ದು ಮಾಡಬಾರ್ದು ಅಂತ. ಅಸಂವಿಧಾನಿಕ ಭಾಷೆ ಬಳಸದನೆ ನ್ಯಾಯಯುತವಾಗಿ ಹೋರಾಟ ಮಾಡಿ, ಬಸವ ತತ್ವ ಹೇಳ್ತಾರಲ್ಲ, ಕಾಯಕವೇ ಕೈಲಾಸ, ಕಾಯಕ ಮಾಡಿ, ಅನ್ನ ಸಂಪಾದನೆ ಮಾಡಿ, ನ್ಯಾಯಬದ್ಧವಾಗಿ ಹೋರಾಟ ಮಾಡಿ. ತಲೆ ಕತ್ತರಿಸಿದರೆ ಒಪ್ತಾರ? ಅಂಬೇಡ್ಕರ್ ಅವರು ಒಪ್ಪಿದಾರ? ನಾಲಿಗೆ ಕತ್ತರಿಸಂತ ಹೇಳಿದ್ದು ಅಂಬೇಡ್ಕರ್ ಒಪ್ತಾರ? ಇವತ್ತು ಅಂಬೇಡ್ಕರ್ ಆತ್ಮ ಚುರುಚುರು ಅನ್ನತ್ತೆ ರೀ. ಅಷ್ಟೊಂದು ಅಸಹ್ಯವಾಗಿ ಇವತ್ತು ಎಲ್ಲರೂ ಮಾಡ್ತಾ ಇದ್ದೀವಿ ನಾವು. ಇದು ಪರಿವರ್ತನೆ ಆಗಬೇಕು.